ಒಂದು ಚಿಕ್ಕ ಡೌಟು, ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು, ನಿಮ್ಮ ಕಾಳಜಿಗೂ ಮೆಚ್ಚಬೇಕು. ಆದರೆ ಸರ್ಕಾರ ಏನು ಮಾಡ್ತಾಯಿತ್ತು ಅಂದರೆ ಇವೆಲ್ಲ ನಡೀತಾ ಇದ್ದಾಗ ಬಹುಶಃ ಸರ್ಕಾರಗಳು ನೋಡಿ, ಅವತ್ತು ಸರ್ಕಾರಗಳು ಎಲ್ಲವೂ ಸಹ ಒಂದು ಕಡೆ ಕೆ ಜಿ ಎಫನ್ನು ಮರೆತು ಕೂತಿದ್ರು, ಬಿಟ್ಟೋಯ್ತು. ಕೆ ಜಿ ಎಫ್ ನಮ್ಮ ಕೈ ತಪ್ಪಿತು ಅನ್ನೋ ರೀತಿಯಲ್ಲಿ ಕೂತಿದ್ರು. ಇನ್ನು ಬೆಳಗಾವಿ ಕಿತ್ತೂರಾಣಿ ಚೆನ್ನಮ್ಮ ರಾಯಣ್ಣನ ಪುಣ್ಯಭೂಮಿ, ಜನ್ಮಭೂಮಿ ಎನಿಸ್ಕೊಳ್ಳುವಂಥ ಬೆಳಗಾವಿ ಅಲ್ಲಿ MES ಪುಂಡಾಟಿಕೆ ಯಾಗಿತ್ತು ಅಂದರೆ ಸೇಮ್ ಇದೇ ಥರ ಶ್ರೀರಾಮ್ಪುರ ಅಂತ ಹೇಳಿದ್ವಲ್ಲ, ಹಾಗೆ ಒಂದು ಕನ್ನಡ ಬಾವುಟ ಹಿಡ್ಕೊಂಡು ಯಾರೂ ಬೆಳಗಾವಿಯ ಒಳಗಡೆ ಓಡಾಡೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಮರಾಠಿ ಪುಂಡಾಟಿಕೆ, ಅಷ್ಟು ಮರಾಠಿಗರ ಗಲಭೆ. ಇಲ್ಲೊಬ್ಬ ಭಕ್ತಾವಸ್ತಲ ಆದರೆ ಅಲ್ಲೊಬ್ಬ ಸಂಭಾಜಿ ಪಾಟೀಲ್ ಅನ್ನುವ ಮಹಾನ್ ದೊಡ್ಡ ರೌಡಿ, ಮಹಾನ್ ಪಾತಕಿ ಅವನು. ನೋಡಿ, ಬೆಳಗಾವಿ ಗಂಡು ಮೆಟ್ಟಿನ ನೆಲದಲ್ಲಿ 7 ಜನ ಶಾಸಕರು MESನವ್ರು ಗೆದ್ದು ಬರೋರು. MESನವರು ವಿಧಾನಸೌಧದಲ್ಲಿ ಬಂದು ಗಲಾಟೆ ಮಾಡೋರು, ನಮಗೆಲ್ಲ ಮರಾಠಿಲೇ ಮಾತಾಡಬೇಕು, ನೀವೆಲ್ಲ ಮರಾಠಿಲೇ ಕಾಗದ ಪತ್ರಗಳು ಕೊಡಬೇಕು ಅಂಥೇಳಿ ವಿಧಾನಸಭೆಯಲ್ಲಿ ಸಿಕ್ಕಾಬಟ್ಟೆ ಗಲಾಟೆ ಮಾಡೋರು. ಅಷ್ಟು ಗಲಾಟೆ ಮಾಡಿದ್ರು ಯಾರೂ ನಮ್ಮವರು ಮಾತಾಡ್ತಿರ್ಲಿಲ್ಲ ಅವ್ರ ಮುಂದೆ. ಅಷ್ಟೊಂದು ಭಯ. ಅವರಲ್ಲಿರೋರು ಏನಕ್ಕೆ ಭಯ? ಇವರು ಪವರಲ್ಲಿ ಇದ್ರಲ್ಲ, 7 ಜನ ಶಾಸಕರು. ಅಲ್ಲಿ ಒಂದಷ್ಟು ಬಟ್ ಈ CM ಲೆವೆಲಲ್ಲಿ ಪವರ್ ಬೇರೆನೇ ಇರುತ್ತಲ್ಲ ಸರ್? ಹೌದು, CM ಅವತ್ತಿನ ಸಂದರ್ಭಕ್ಕೆ ಬೆಳಗಾವಿ ಅಂತ ಪ್ರದೇಶವನ್ನು ರಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ರಾಷ್ಟ್ರೀಯ ಪಕ್ಷಿಗಳು ಅನ್ನೋದಿದೆಯಲ್ಲ, ರಾಷ್ಟ್ರೀಯ ಪಕ್ಷಿಗಳು, ಅವ್ರಿಗೆ ಏನಾಗಿದೆ ಅಂದರೆ ಎಲ್ಲ ಭಾಷಿಕರ ವೋಟ್ ಬ್ಯಾಂಕ್ ರಾಜಕಾರಣ. ಎಲ್ಲಿ ಮರಾಠಿ ಬಗ್ಗೆ ಮಾತಾಡಿದ್ರೆ ಇಡೀ ಕರ್ನಾಟಕದ ಮರಾಠಿಗರ ವೋಟ್ ಎಲ್ಲಿ ನಮಗೆ ಸಿಗಲ್ವೋ, ಎಲ್ಲಿ ತಮಿಳರ ವಿರುದ್ಧ ಮಾತಾಡಿದ್ರೆ ಇಡೀ ಕರ್ನಾಟಕದಲ್ಲಿರುವಂಥ ತಮಿಳರು ವೋಟ್ ನಮಗೆ ಎಲ್ಲಿ ಸಿಗಲ್ವೋ ಅನ್ನುವ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಇಂಥವನ್ನೆಲ್ಲ ಸಹಿಸ್ಕೊಂಡು ಕೂತಿದ್ರು. ನೋಡಿ, ಬೆಳಗಾವಿ ಮಹಾನಗರ ಪಾಲಿಕೆ 26 ವರ್ಷ ಕನ್ನಡದವ್ರು ಮೇಯರ್ ಆಗೋಕ್ಕಾಗಿರಲಿಲ್ಲ. 26 ವರ್ಷ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಬಂಗಾರಪ್ಪನವರ ಆಲೋಚನೆಯಿಂದಾಗಿ ಸಂಭಾಜಿ ಅಂತ ಒಬ್ಬ ರೌಡಿ ಅಲ್ಲಿ ಜೈಲಲ್ಲಿ ಇತ್ಕೊಂಡು ಮೇಯರ್ ಆಗಿರ್ತಾನೆ. ಆ ಜೈಲಲ್ಲಿ ಇತ್ಕೊಂಡು ಮೇಯರ್ ಆದಾಗ ಬಂಗಾರಪ್ಪನವ್ರು ಏನು ಮಾಡಿದ್ರು, ಮಹಾನಗರ ಪಾಲಿಕೆಯನ್ನು ವಜಾ ಮಾಡಿ ಮತ್ತೆ ಚುನಾವಣೆ ಮಾಡ್ತಾರೆ. ಆಗ ಸಿದ್ದಣ್ಣಗೌಡ ಪಾಟೀಲ್ ಅಂತ ಒಬ್ಬರು ಮೇಯರ್ ಆಗ್ತಾರೆ ಕನ್ನಡದವರು. 26 ವರ್ಷದ ಹಿಂದೆ. ಅದಾದ ನಂತರ ಒಬ್ಬರು ಮೇಯರ್ ಕನ್ನಡದವ್ರು ಆಗಲ್ಲ. ನನಗೆ ಬೆಳಗಾವಿಗೆ ನಾನು ಹೋಗಬೇಕು, ಬೆಳಗಾವಿಯ ವಾತಾವರಣದಲ್ಲಿ ಕನ್ನಡದ ಡಿಮ ಬಾರಿಸಬೇಕು ಅಂತ ಹೇಳಿ ಒಂದು ದಿವಸ ಬೆಳಗಾವಿಗೆ ಹೋಗ್ತೀನಿ, ನನ್ನ ಜೊತೆಲಿ ಕನ್ನಡಿಗರು ಬರೋರು ಇದ್ದರೆ ಬನ್ನಿ ಅಂತೇಳಿ ಬೆಳಗಾವಿ ಕಡೆ ಹೊರಟಾಗ ಅಲ್ಲೊಬ್ಬ ಮನೋಹರ್ ಕಿಣೇಕರ್ ಅನ್ನೋ ಒಬ್ಬ ಶಾಸಕ ನನಗೆ ಬೆದರಿಕೆ ಹಾಕ್ತಾನೆ, ನೀನು ಬೆಳಗಾವಿಗೆ ಬಂದರೆ ವಾಪಸ್ ಹೋಗಲ್ಲ, ಬರಬೇಡ ಬೆಳಗಾವಿಗೆ ಅಂತ. ಕೊನೆಗೆ ಅದನ್ನು ನಾನು ಸವಾಲಾಗಿ ಸ್ವೀಕರಿಸಿ ಆ ಮನೋಹರ್ ಕಿಣೇಕರ್ ಅವರ ಮನೆಯ ಮುಂದೆ ಒಂದು ಬಸವ ಸರ್ಕಲ್ ಅಂತ ಇತ್ತು, ಅಲ್ಲೇ ವೇದಿಕೆ ಹಾಕಿ ಅವನಿಗೆ ಮುಗಿ ಕ್ಲಾಸ್ ತೊಗೋತೀನಿ. ಆ ಸಂದರ್ಭಕ್ಕೆ ಇಡೀ ಬೆಳಗಾವಿಯಲ್ಲಿ ಯಾರೂ ಅಷ್ಟೊಂದು ಗಟ್ಟಿಯಾಗಿ ಅಷ್ಟೊಂದು ಕನ್ನಡದಲ್ಲಿ ಮಾತಾಡಿದವರು ಇಲ್ಲ, ಅವ್ರನ್ನ ಮುಗಿ ಕ್ಲಾಸ್ ತೊಗೊಂಡವರು ಇರಲಿಲ್ಲ. ಆಗ ಬೆಳಗಾವಿಯ ಯುವಕರಿಗೆ ಒಂದಷ್ಟು ಪುಳುಕ ಆಗುತ್ತೆ, ಕನ್ನಡದ ಇಲ್ಲಿ ಯಾರೋ ಹುಟ್ಕೊಂಡ್ರಪ್ಪ ಯಾರೋ ಅಂತ. ಅಲ್ಲಿ ಒಬ್ಬಳು ಹೆಣ್ಣು ಮಗಳು ನನ್ನ ಭಾಷಣ ಕೇಳಲಿಕ್ಕೆ ಅಂತ ಬಂದಿರ್ತಾಳೆ. ನಾನು ಮಾತಾಡಿ ವೇದಿಕೆಯಿಂದ ಕೆಳಗಿಳುವಾಗ ಅವಳು ಹೇಳ್ತಾಳೆ, ಇಲ್ಲೇ ನನ್ನ ಮನೆ ಇದೆ, ನೀವು ಬಂದು ಅರ್ಧ ಟೀ ಕುಡ್ಕೊಂಡು ಹೋಗ್ಬೋದಲ್ಲ ಸರ್ ಅಂತ. ನನಗೆ ಯಾರು ಏನು ಇದೇನಪ್ಪ ಇವರು ಟೀ ಬರೀ ಅಂತಾಳೆ, ನಾನು ಕನ್ನಡದ ಹೆಣ್ಮಗಳು ಸರ್, ಬನ್ನಿ ಸರ್ ಅಂತ ಹೋದರೆ ಟೀ ಕುಡಿದೆ. ಅವರು ನೇಕಾರ ಕುಟುಂಬ. ಕೊನೆ ಟೀ ಕುಡಿದೆ, ಕೇಳಿದೆ, ಇಲ್ಲಿ ಯಾರು ನಗರ ಪಾಲಿಕೆ ಸದಸ್ಯರು? ಅಣ್ಣಾಜಿ, ನಾವೆಲ್ಲ ಕನ್ನಡಿಗರಿದ್ದೀವಿ, ಆದರೆ ಇಲ್ಲಿ ಮರಾಠಿ ಒಬ್ಬ ರೌಡಿ ಗೆಲ್ತಾನೆ. ಕೊನೆಗೆ ಅದೇ ನನ್ನ ಮನಸ್ಸಲ್ಲಿ ಉಳಿಯಿತು. ಅದಾದ 3 ತಿಂಗಳಿಗೆ ನಾನು 3 ತಿಂಗಳು ಹೆಚ್ಚು ಕಡಿಮೆ ಬೆಳಗಾವಿಗೆ ಹೋಗೋದು ಬರುವುದು ಪ್ರಾರಂಭ ಮಾಡಿದೆ. ಕನ್ನಡ ಭಾಷಾ ಒಕ್ಕೂಟ ಅಂತ ಹೇಳಿ ಅಲ್ಲಿ
ಒಂದು ಚುನಾವಣೆಗೆ ಒಂದು ಒಕ್ಕೂಟ ಮಾಡಿಕೊಂಡು 22 ಜನನ ಚುನಾವಣೆ ನಿಲ್ಲಿಸಿದೆ ಬೆಳಗಾವಿಲಿ. 22 ಜನ ನಿಲ್ಲಿಸಿದೆ. 22 ಜನಕ್ಕೂ ಸಹ ನಾನು ಎಲ್ಲ ಥರದ ಸಹಾಯ ಮಾಡಿ ಆ ಚುನಾವಣೆಯಲ್ಲಿ 22 ಜನನೂ ಗೆದ್ದರು ಮಹಾನಗರ ಪಾಲಿಕೆಗೆ. ಮೇಯರ್ ಸಹಾಯ ಅಂದರೆ ಯೂಶಲಿ ಏನೇನಿರುತ್ತೆ? ಈಗ ಅಲ್ಲಿ ಖರ್ಚುಗಳು, ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ಅದು ಪೋಸ್ಟರು ಇರ್ಬೋದು, ಅದರ ಭಿತ್ತಿ ಪತ್ರ ಇರ್ಬೋದು, ಈ ಥರದ್ದೆಲ್ಲ ಅಲ್ಲಿ ಬಂದಂಥ ಊಟ ತಿಂಡಿ ವ್ಯವಸ್ಥೆ ಇದೆಲ್ಲ ನಾನೇ ಮಾಡಿದೆ. ಆಗ 22 ಜನ ಅಲ್ಲಿ ಆಯ್ಕೆ ಆದರು. ಅವಳ ಅದೃಷ್ಟಿಗೆ ಕ್ಯಾಟಗರಿ ಅವಳದೇ ಬಂತು. ಅವಳು ಗೆದ್ದಿದ್ಲು. ಅವಳು ನಿಲ್ಲಿಸಿದ್ದೆ ಆ ವಾರ್ಡಲ್ಲಿ, ಅವಳು ಗೆದ್ಲು. ಕ್ಯಾಟಗರಿ ಮಹಿಳಾ ಇದ್ರದ್ದು ಕ್ಯಾಟಗಿರಿ ಅವಳದೇ ಬಂತು. ಒಬ್ಬಳೇ ಹೆಣ್ಣು ಮಗಳಿದ್ದಿದ್ದು, ಅವಳೇ ಮೇಯರ್ಗೆ ನಿಂತ್ಕೊಂಡೆ. ನಾಳೆ 1 ವಾರ ಮೇಯರ್ ಚುನಾವಣೆ ಇದೆ. ನಾನು ಬೆಂಗಳೂರಿಗೆ ಬಂದು ಮತ್ತೆ ಹಿಂದಿನ ದಿವಸ ಹೋಗ್ತೀನಿ ಬೆಳಗಾವಿಗೆ. ಹೋದರೆ ಈ ಸಂಭಾಜಿ ಪಾಟೀಲ್ ಜೈಲಿಂದ ಬಂದಿರ್ತಾನೆ. ಬಂದಿದ್ದಾಗ ಏನು ಮಾಡ್ತಾನೆ, ಬಂದೋನೆ ನಮ್ಮ 7 ಜನ ಕಾರ್ಪೊರೇಟ್ರನ್ನ ಕಿಡ್ನಾಪ್ ಮಾಡಿ ತೊಗೊಂಡೋಗ್ತಾನೆ. ತಗೊಂಡೋಗಿ ಅವನು ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡ್ರಲ್ಲಿ ತೋಟದ ಮನೆ ಅಲ್ಲಿ ಇಟ್ಕೋತಾನೆ. ಅದೇನಾಗಿದೆ, ಮಹಾರಾಷ್ಟ್ರದ ಜಾಗ ಅಂತ ಕರ್ನಾಟಕದ ಪೊಲೀಸ್ನವ್ರು ಅಲ್ಲಿಗೆ ಬರೋದಿಲ್ಲ, ಕರ್ನಾಟಕದ ಜಾಗ ಅಂತ ಮಹಾರಾಷ್ಟ್ರದ ಪೊಲೀಸ್ನವ್ರು ಬರೋದಿಲ್ಲ, ಅಂಥ ಪ್ರದೇಶ ಅದು. ನೋ ಮ್ಯಾನ್ಸ್ ಲ್ಯಾಂಡ್ ಅಂತಾರಲ್ಲ. ಕೊನೆಗೆ ರಾತ್ರಿ 2 ಗಂಟೆ ನಾನು ಆ ಮಹಾನಗರ ಪಾಲಿಕೆ ಸದಸ್ಯರಿಗೆ ರಾತ್ರಿ ಊಟದ್ದು ಇದು ಮಾಡಿ ಊಟ ಮಾಡಿಸಿ ಬಂದು ಒಂದು ಹೋಟ್ಲಲ್ಲಿ ಮಲಗಿರ್ತೀನಿ. 2 ಗಂಟೆ ರಾತ್ರಿಗೆ ಸಂಭಾಜಿ ಪಾಟೀಲ್ ಫೋನ್ ಮಾಡ್ತಾನೆ. ಏನು ನೀನು ಬೆಳಗ್ಗೆ ನಾಳೆ ಕನ್ನಡದವ್ರು ಮೇಯರ್ ಮಾಡ್ತೀನಿ ಇಂದೆಲ್ಲ, ಎಲ್ಲಿಂದ ಮಾಡ್ತೀವಿ ಮೇಯರು? ನಿಮ್ಮ 7 ಜನ ಕಾರ್ಪೊರೇಟ್ರು ನನ್ನ ಜೊತೆಯಲ್ಲಿದ್ದಾರೆ. ಇದೇನು ಸರ್, ಒಳ್ಳೆ ಸಿನಿಮಾ ನೋಡ್ದಂಗೆ ಆಗ್ತದೆ. ರಾತ್ರಿ 2 ಗಂಟೆಗೆ ಹೇಳ್ತಾನೆ, ನೀನು 20 ಲಕ್ಷ ದುಡ್ಡು ತೊಗೊಂಡು ನೀನು ನಾನು ಕಳಿಸಿದ ಕಾರ್ನಲ್ಲಿ ನೀನು ಒಬ್ಬನೇ ನನ್ನ ತೋಟದ ಮನೆಗೆ ಬಂದರೆ ಆಗ ನೀನು ಮೇಯರ್ ಮಾಡ್ಬೋದು ನಾಳೆ, ಇಲ್ಲಾಂದರೆ ಸಾಧ್ಯ ಇಲ್ಲ. ನಾನು ಒಂದಷ್ಟು ಅವತ್ತು ಚುನಾವಣೆ ಅಂದರೆ ಏನಾರು ಇದ್ದೇ ಇರುತ್ತೆ ಅಂತ ಸ್ವಲ್ಪ ಹಣವನ್ನು ಇಟ್ಕೊಂಡಿದ್ದೆ ಹೋಟ್ಲಲ್ಲಿ. ಅಲ್ಲಿ ಕನ್ನಡಮ್ಮ ಪತ್ರಿಕೆ ಅಂತ ಹೇಳಿ ಉಮಾದೇವಿ ತೋಪಣ್ಣ ಅಂತ ಹೇಳಿ ಅವರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದವರು, ಕನ್ನಡದವರು, ಮತ್ತು ಒಂದು ಪತ್ರಿಕೆ, ಅದ್ಭುತವಾದ ಪತ್ರಿಕೆ, ಕನ್ನಡಮ್ಮನ ಪತ್ರಿಕೆ, ಕನ್ನಡಮ್ಮ ಅಂತ ಪತ್ರಿಕೆ ಹೆಸರು. ಅವ್ರಿಗೆ ಫೋನ್ ಮಾಡಿದೆ. ಆಯಿತು ನಾನೊಂದು ಸ್ವಲ್ಪ ಕಳಿಸ್ಕೊಡ್ತೀನಿ ಅಂದರು. ಅವರೊಂದು ಸ್ವಲ್ಪ ಕಳಿಸ್ಕೊಟ್ರು. ನಾನು ಅಲ್ಲಿರೋ ಪೊಲೀಸ್ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದೆ. ಎಲ್ಲ ಹೇಳ್ತಾರೆ, ಹೋಗಬೇಡಿ, ಆ ಜಾಗ ಸರಿ ಇಲ್ಲ, ಹೋಗಬೇಡಿ. ಯಾಕೆ ನಿಮ್ಗೆ ಇಂಥ ಹುಚ್ಚುತನ, ಬಿಟ್ಬಿಡಿ, ಕನ್ನಡದವ್ರು ಮೇಯರ್ ಆದ್ರೇನು, ಬಿಟ್ಟರೆ ನಿಮ್ಗೆ ಯಾಕೆ ಅದು, ಇದ್ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀರಾ ನೀವು? ಆಗ ಇನ್ನೇನು ವಿಧಿ ಇಲ್ಲ, ಎಲ್ಲ ಕಡೆ ಹೇಳ್ಕೊಂಬಂದೇನೆ, ಈ ಬಾರಿ ಬೆಳಗಾವಿಲಿ ಕನ್ನಡದವ್ರು ಮೇಯರ್ ಆಗ್ತಾರೆ. ಜೀವವನ್ನು ಗಟ್ಟಿಯಾಗಿ ಇಟ್ಕೊಂಡು ಅವ್ರು ಕಳಿಸಿದ ಕಾರಲ್ಲಿ 20 ಲಕ್ಷ ದುಡ್ಡು ತೊಗೊಂಡು ಒಬ್ಬನೇ ಹೋದೆ ತೋಟದ ಮನೆಗೆ. ನನಗೂ ಅವನಿಗೂ ಒಂದಷ್ಟು ಈ ಮಾಧ್ಯಮಗಳ ಜೊತೆಯಲ್ಲಿ ಮಾಧ್ಯಮದಲ್ಲಿ ಅವನು ಅಲ್ಲಿ ಕೂತ್ಕೋತಿದ್ದ ಬೆಳಗಾವಿಲಿ, ನಾನು ಬೆಂಗಳೂರಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ. ಅವನಿಗೆ ಯಾವಾಗಲೂ ನಾನು ಒಂದಷ್ಟು ಕ್ಲಾಸ್ ತೊಗೋತಿದ್ದೆ ಮಾಧ್ಯಮದ ಮುಖಾಂತರ. ಏನು ಮಾತಾಡ್ತಾ ಇದ್ರಿ ಕ್ಲಾಸ್ ತೊಗೊಳ್ಳೋದಂದ್ರೆ? ಅದು ಹೇಗೆ ನೀನು ಬೆಳಗಾವಿಗೆ ಬರ್ತೀಯ, ನೀನು ಹೇಗೆ ಇದು ಮಾಡ್ತೀಯ, ಹಾಗೆ ಅಂದಾಗ ನಾನು ಉತ್ತರ ಕೊಡ್ತಿದ್ದೆ, ಬೆಳಗಾವಿ ನಿಮ್ಮ ಅಪ್ಪಂದಲ್ಲ ಕಣೋ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಚೆನ್ನವ ಹುಟ್ಟಿದ್ದಂಥ, ರಾಯಣ್ಣ ಹುಟ್ಟಿದಂಥ ಪುಣ್ಯ ಭೂಮಿಲಿ ನೀನು ಯಾರು, ಅರಿಯ ನೀರಿಗೆ ದೊಣ್ಣೆ ನಾಯಕ ಅನ್ನಂಗೆ ಅಂತ ಹೀಗೆಲ್ಲ ತುಂಬ ಸಲ ಅವನ ಜೊತೆಲಿ ಸಂಘರ್ಷದ ಮಾತುಗಳು ನಡೀತಾ ಇತ್ತು. ಅದು ಅವನ ಹೆಂಡ್ತಿ, ಅವನು ಸುಮ್ಮನಿದ್ದ ಆ ಸಂದರ್ಭಕ್ಕೆ ತೋಟದ ಮನೆ. ಅವನ ಹೆಂಡ್ತಿ ಸುಮ್ಮನೆ ಇರಲಿಲ್ಲ. ತುಂಬ ಭಾರಿ ದೊಡ್ಡ ಹೆಣ್ಣು ಮಗಳು, ಭಾರಿ ಘಟಾನುಘಟಿ ಹೆಣ್ಣು ಮಗಳು, ಏನು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಇಡೀ ತೋಟದಲ್ಲಿ ಅಲ್ಲಲ್ಲೇ ಬೆಂಕಿ ಹಚ್ಚಿದ್ದಾರೆ, ಅಲ್ಲಲ್ಲಗೊಂದು ಗುಂಪು ಅಲ್ಲಲ್ಲೇ ಇಸ್ಪಿಟ್ಟಾಡ್ಕೊಂಡು ಕೂತಿದ್ದಾರೆ. ಆ ಜಾಗಕ್ಕೆ ಹೋಗ್ಬಿಟ್ಟೆ ನಾನು. ಯಾಕೆ ಇಲ್ಲಿಂದ ವಾಪಸ್ ಹೋಗೋದು ಅನ್ನೋವ ಆಲೋಚನೆಗಳು ಇದೆ. ಆ ಸಂದರ್ಭಕ್ಕೆ ಹೋಗ್ತೀವ, ನಾವು ವಾಪಸ್ ಹೋಗ್ತೀವಿ ಅನ್ನೋ ಒಂದು ವಾತಾವರಣ. ಆದರೂ ಬಿಡಲಿಲ್ಲ. ಕೊನೆಗೆ ಅವನ ಜೊತೆಲಿ ಕೂತ್ಕೊಂಡು ಮಾತಾಡಿದೆ. ಅವನಿಗೇನಿತ್ತು ಅಂದರೆ, ಅವನು MLA ಆಗಿದ್ದ ಆವಾಗ. ಅವನು ಬೆಂಗಳೂರಿಗೆ ಬಂದಿರಲಿಲ್ಲ ನಮ್ಮ ಬಯಕೆ. ಅವನಿಗೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಆಗ ನನ್ನ ಜೊತೆಲಿ ಮಾತಾಡ್ತಾ, ನೋಡಿ ನೀವು ಬೆಂಗಳೂರಿಗೆ ಬಂದಾಗ ನಾನು ಏನೂ ಮಾಡಲ್ಲ ಅನ್ನೋದಾದರೆ ನಾನು 7 ಜನ ಇವ್ರನ್ನ ಕಳಿಸ್ಕೊಡ್ತೀನಿ ಅಂದ. ಆಯಿತು ಅಂತ ಹೇಳಿ ಆ ಸಂದರ್ಭಕ್ಕೆ ಏನು ಮಾಡೋದು, ಆಯಿತು ಅಂತ ಹೇಳಿ
20 ಲಕ್ಷ ದುಡ್ಡು ಕೊಟ್ಟು ಆ 7 ಜನ ಕಾರ್ಪೊರೇಟ್ರ್ ಕರ್ಕೊಂಬಂದೆ ಅಲ್ಲಿಂದ. ರಾತ್ರಿ ಅವ್ರನ್ನೆಲ್ಲ ಒಂದು ಹೋಟ್ಲಲ್ಲಿ ರೂಮಲ್ಲಿ ಬಿಟ್ಟು ಲಾಕ್ ಮಾಡಿಬಿಟ್ಟು ತೊಗೊಂಬಂದು ಬೆಳಗ್ಗೆ ಮಹಾನಗರ ಪಾಲಿಕೆಯಲ್ಲಿ ಕರ್ಕೊಂಡೋಗಿ ಆ ಹೆಣ್ಣುಮಗಳನ್ನ ಮೇಯರ್ ಮಾಡಿದೆ. 26 ವರ್ಷದ ನಂತರ ಆ ಹೆಣ್ಣುಮಗಳು ಪ್ರಶಾಂತ್ ಬುಡಿವಿ ಅಂತ ಆ ಹೆಣ್ಣುಮಗಳು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆಗ್ತಾರೆ. ಇದು ಇತ್ತೀಚಿನ ತುಂಬ ಹಿಂದೆ ನಾನು ಪ್ರಾರಂಭ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಿದ ಒಂದು 99ರಲ್ಲಿ ರಕ್ಷಣಾ ವೇದಿಕೆ ಉದಯವಾಯಿತು, ಒಂದು 3-4 ವರ್ಷದ ಅಂತರದಲ್ಲಿ. ಆಗ ಅಲ್ಲಿಂದ ಆ ಮೇಯರ್ ಚುನಾವಣೆ ಆಗಿ ಆ ಮೇಯರ್ ಘೋಷಣೆ ಆದ ಮೇಲೆ ಬಂದು ಕಿತ್ತೂರಾಣಿ ಚೆನ್ನಮ್ಮನಿಗೆ ಮಾಲೆ ಹಾಕಿ ಅಲ್ಲಿಂದ ಬೆಂಗಳೂರಿಗೆ ಬರ್ತೀನಿ.